ಸರ್, ಇದೇ ಏನು ಡಿ ಸಿ ಆಫೀಸಲ್ಲಿ PA ಕೆಲಸ ಮಾಡ್ತಾ ಇದ್ದಾನಲ್ಲ ವಿನಯ್, ಇವನು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಬ್ರದರ್ ಆದಂಥ ಡಿ ಕೆ ಸುರೇಶ್ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಹೆಸರನ್ನ ಪ್ರಭಾವ ಬೀರಿಸಿ ಇಲ್ಲಿ ತಹಸೀಲ್ದಾರ್ಗಳು ಮತ್ತು FDA SDA ಕೇಸ್ ವರ್ಕರ್ಗಳಿಗೆಲ್ಲನೂ ಧಮಕಿ ಹಾಕ್ಕೊಂಡು ಅವರು ಈ ಕೆಲಸ ಮಾಡಲಿಲ್ಲ, ಅವ್ನು ಹೇಳಿದ ಕೆಲಸ ಮಾಡಲಿಲ್ಲ, ಈ ಕೆಲಸ ಮಾಡಲಿಲ್ಲ ಅಂತಂದರೆ ನಾನು ನಮ್ಮ MP ಅವ್ರಿಗೆ ಹೇಳಿ, MP ಅವ್ರಿಗೆ ಹೇಳಿ, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿ ಇವ್ರು ನಿಮ್ಮನ್ನೆಲ್ಲ ಅಲ್ಲಿ ಬದಲಾವಣೆ ಮಾಡ್ತೀನಿ, ಇಲ್ಲಿ ಬದಲಾವಣೆ ಮಾಡ್ತೀನಿ ಅಂತೇಳಿ ಸುಮಾರು ಫೈಲ್ಗಳನ್ನ ಅವನು ಆಗೋಂಥ ಫೈಲ್ಗಳನ್ನ ದುಡ್ಡು ತೊಗೊಂಡು ಕೆಲಸ ಮಾಡಿಸೋದು, ಇನ್ನು ಬೇರೆ ಯಾರಾದರೂ ಇನ್ಫ್ಲೂಯೆನ್ಸ್ ಅವು ಮಾಡಿಸೋಂಥ ಫೈಲ್ಗಳನ್ನ ಹಂಗೆ ಪೆಂಡಿಂಗ್ ಇಡುವಂಥದ್ದು. ಸುಮಾರು ಇವನು ಇಲ್ಲೇ ಬೇರೂರ್ಕೊಂಡು ಅವನು ಸುಮಾರು ವರ್ಷಗಳಿಂದ ಇಲ್ಲೇ ಒಂದು ಕೆಲಸ ಮಾಡ್ಕೊಂಡಿದ್ದಾನೆ. ದಯವಿಟ್ಟು ಅವನ್ನ ಇಮಿಡಿಯೇಟ್ ಆಗಿ ವರ್ಗಾವಣೆ ಮಾಡಬೇಕಾಗಿ ತಮ್ಮ ಏನೋ ಈ ವಿಚಾರವನ್ನು DC ಅವ್ರಿಗೂ ತಿಳಿಸಿದ್ದೀವಿ. ನಾಳೆ ಮುಂದಿನ ದಿನ ನಾಳೆ RC ಅವ್ರಿಗೂ ಮತ್ತು ಪ್ರಿನ್ಸಿಪಲ್ ರೆವಿನ್ಯೂ ಸೆಕ್ರೆಟರಿ ಅವ್ರಿಗೂ ಮತ್ತು ಕೃಷ್ಣ ಬೈರೇಗೌಡರು ಅಗ್ರಿಕಲ್ಚರ್ ಮಿನಿಸ್ಟರ್ಗೂ ಸಹ ರೆವಿನ್ಯೂ ಮಿನಿಸ್ಟರ್ಗೂ ಸಹ ನಾವು ಅವ್ರ ಮನವಿನ ಕೊಟ್ಟು ಇಮಿಡಿಯೇಟ್ ಆಗಿ ಇವನು ವರ್ಗಾವಣೆ ಮಾಡಬೇಕು ಅಂತೇಳಿ ನಮ್ಮ ವಕೀಲ ಸಮೂಹನೇ ರೆಡಿ ಇದೆ ಸರ್. ನಾವು ರೆಡಿಯಾಗಿ ಇರ್ತೀವಿ. ಸರ್ಕಾರಿ ಫೈಲ್ಗಳನ್ನ ಮನೆ ತಗೊಂಡು ಅವನು ಸರ್ಕಾರಿ ಫೈಲ್ಗಳನ್ನ ಅವನದೇ ಆದಂಥ ಒಂದು ಹೋಮ್ ಆಫೀಸ್ ಅಂತ ಮಾಡ್ಕೊಂಡಿದ್ದಾನೆ ಸರ್ ಬೆಂಗಳೂರು ಸಿಟಿಯಲ್ಲಿ. ಆ ಹೋಮ್ ಆಫೀಸಲ್ಲಿ ಇಟ್ಕೊಂಡು ಇವನು ಈ ದಂಧೆ ಮಾಡ್ತಾ ಇದ್ದಾನೆ ಅಂತೇಳಿ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.